ಪ್ರೀತಿ ಮಾಡಿ 3 ತಿಂಗಳಾಗಿಲ್ಲ, ಆಲ್ರೆಡಿ ಮೋಸ ಆಗೋಯ್ತು. 6 ತಿಂಗಳಾಗಿಲ್ಲ, ಆಲ್ರೆಡಿ ನಮಗೆ ದೂರ ಮಾಡಿದ್ದಾರೆ. 1 ವರ್ಷ ಆಗಿಲ್ಲ ಮದುವೆ ಆಗಿ, ನಮ್ಮ ಮಧ್ಯೆ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಆಗ್ತಾ ಇದೆ. ಈ ಥರದ್ದೆಲ್ಲ ಸುಮಾರು ಡೈಲಿ ನೀವು ನೋಡ್ತಾ ಇರ್ತೀರಿ. ನನಗೂ ಕೂಡ ಕೌನ್ಸಿಲಿಂಗಲ್ಲಿ ಬರ್ತಾ ಇರುತ್ತೆ. ಸೊ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಈ 5 ಸೂಚನೆಗಳು ನಿಮ್ಮ ಒಂದು ರಿಲೇಶನ್‌ಶಿಪ್ಪಲ್ಲಿ ಇತ್ತು ಅಂತ ಹೇಳಿದ್ರೆ 100% ನಿಮಗೆ ಮೋಸ ಆಗೋ ಸಾಧ್ಯತೆಗಳು ಮುಂದೆ ಬರುತ್ತೆ. ಅದನ್ನು ಕಾಪಾಡ್ಕೊಳ್ಳೋಕೆ ನಾನು ಇವತ್ತಿನ ವಿಡಿಯೋದಲ್ಲಿ ಎಚ್ಚೆತ್ತುಕೊಳ್ಳೋಕ್ಕೆ 5 ಟಿಪ್ಸ್‌ನ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದೊಂದೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ ನಾನು. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನಿಮ್ಮ ರಿಲೇಶನ್‌ಶಿಪ್ ವಿಚಾರವಾಗಿ ಮಾತಾಡಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ತೊಗೊಳ್ತೀವಿ, ಬಿಕಾಸ್ ಟೈಮ್ ಕೊಡೋದ್ರಿಂದ. ಓಕೆ. ಆ್ಯಂಡ್ ನಿಮಗೆ ಡೈಲಿ ಬೇಸಿಸ್ ಮೇಲೆ ಟಿಪ್ಸ್ ಬೇಕು, ಮೋಟಿವೇಶನಲ್ ವಿಡಿಯೋಗಳು ಬೇಕು, ಜಸ್ಟ್ ಶಾರ್ಟ್ ಪಾಯಿಂಟ್ಸ್ಗಳು ಬೇಕು ಅಂತ ಹೇಳಿದ್ರೆ ಜೈ ಮೋಟಿವೇಶನಲ್ ಸ್ಪೀಕರ್ ಅಂತ ಹೇಳಿ ವಾಟ್ಸಪ್ ಚಾನಲ್ ಇದೆ. ಸೊ ಅಲ್ಲಿ ಕಾಂಟ್ಯಾಕ್ಟ್ ಆಗ್ಬೋದು. ಆ್ಯಂಡ್ ಜೈ ಕಾರ್ಪೊರೇಟ್ ಕೋಚ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸರ್ಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ನೋಡೋಣ. ಈ ಒಂದು ಮೋಸ ಹೋಗೋಕ್ಕೂ ಮುಂಚೆ ನಿಮಗೆ ಯಾವ ಸೂಚನೆ ಬರುತ್ತೆ ಅಂತ ಹೇಳಿದ್ರೆ, ಸತ್ಯಕ್ಕಿಂತ ಸುಳ್ಳು ಹೆಚ್ಚು ಹೇಳ್ತಾರೆ. ನೋಡಿ, 1 ವರ್ಷ ನಿಮ್ಮದು ರಿಲೇಶನ್ಶಿಪ್ ನಡೀತಾ ಇದೆ, 6 ತಿಂಗಳಾಯಿತು, 3 ವರ್ಷ ಆಯಿತು, ಅಲ್ಲಿ ತನಕ ಚೆನ್ನಾಗಿ ಇದ್ಕೊಂಡು ಇವಾಗ ಚೂರು ಆಚೆ ಈಚೆ ಆಗ್ತಾ ಇದೆ ಅಂತ ಹೇಳಿದ್ರೆ ಎಚ್ಚೆತ್ಕೊಳ್ಳಿ ನೀವು. ಅಲ್ಲಿ ಸತ್ಯಕ್ಕಿಂತ ಜಾಸ್ತಿ ಸುಳ್ಳುಗಳನ್ನು ಹೇಳ್ತಾ ಬರ್ತಾರೆ. ಆ ಸುಳ್ಳುಗಳು ನಿಮಗೆ ಗೊತ್ತಾಗ್ತಾ ಇರತ್ತೆ. ಅವ್ರು ಹೇಳ್ತಾ ಇರೋದು 100% ಸುಳ್ಳು ಅಂತ ನಿಮಗೆ ಅನ್ನಿಸ್ತಾ ಇರತ್ತೆ. ಆವಾಗ ನಿಮಗೆ ನೀವು ಎಲ್ಲೋ ಒಂದು ಕಡೆಗೆ ಅವ್ರಿಗೆ ಕ್ರಾಸ್ ವೆರಿಫೈ ಮಾಡಿಕೊಂಡು ಸಂಬಂಧ ಎಲ್ಲೇ ಚೂರು ಆಚೆ ಈಚೆ ಹೋಗ್ತಾ ಇದೆ, ಸರಿಪಡಿಸ್ಕೋಬೇಕನ್ನೋ ಥಾಟ್ ನಿಮಗೆ ಬರಲಿ. ಕೂರಿಸ್ಕೊಂಡ್ಬಿಟ್ಟು ಕ್ಲಿಯರಾಗಿ ಜಗಳ ಮಾಡ್ದಿರಾ ಹೇಳಿ, ಈ ಡಿಫ್ರೆನ್ಸ್ ಕಾಣ್ತಾ ಇದೆ ನನಗೆ, ದಯವಿಟ್ಟು ಏನೂ ಆಗೋದು ಬೇಡ, ಸಂಬಂಧ ಹಿಂಗೆ ಆಗುತ್ತೆ ಅಂತ ಕೂರಿಸ್ಕೊಂಡ್ಬಿಟ್ಟು ಹೇಳಿ, ಒಳ್ಳೆಯದು. ಬಟ್ ಈ ಸೂಚನೆ ಇತ್ತು ಅಂತ ಹೇಳಿದ್ರೆ, ಅಂದರೆ ಮ್ಯಾಕ್ಸಿಮಮ್ ಸತ್ಯಕ್ಕಿಂತ ಜಾಸ್ತಿ ಸುಳ್ಳುಗಳು ಹೇಳ್ತಾ ಇದ್ರೆ 100% ಮೋಸ ಮಾಡುವಂಥ ಮನಸ್ಥಿತಿ ಇದ್ದವ್ರು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಫಸ್ಟ್ ಪಾಯಿಂಟ್. ಓಕೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಮೊಬೈಲ್ ಮತ್ತು ಖಾಸಗಿತನನ ತುಂಬ ಮರೆಮಾಚ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ಇವಾಗಿನ ಜನ್ರೇಷನಲ್ಲಿ ರಿಲೇಷನ್ಶಿಪ್ಪಲ್ಲಿ ಇದ್ದಂಥವ್ರು ಮೊಬೈಲನ್ನು ಹೈಡ್ ಮಾಡೋ ನೆಸೆಸಿಟಿ ಬರಲ್ವೇ ಇಲ್ಲಿ? ಟ್ರಾನ್ಸ್ಪರೆಂಟ್ ಆಗಿರಬೇಕಲ್ಲ ರಿಲೇಷನ್ಶಿಪ್ಪಲ್ಲಿ. ಒಬ್ಬ ಹುಡುಗ ಒಬ್ಬ ಹುಡುಗಿ, ನನಗೆ ನಾನು ಸಮರ್ಪಣೆ ನಾನು ಅರ್ಪಣೆ ಮಾಡ್ಕೋತಾ ಇದ್ದೀನಿ, ನಾನು ಅರ್ಪಣೆ ಮಾಡ್ಕೋತಿದ್ದೀನಿ ಈ ಬದುಕಲ್ಲಿ. ಇವರು ಅರ್ಧಾಂಗಿಯಾಗಿ ಬದುಕೋಣ ಅನ್ನೋ ಒಂದು ಥಾಟ್ ಇರ್ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಮುಚ್ಚುಮರೆ ಯಾಕೆ, ಓಪನ್ ಅಪ್ ಆಗಿರಿ ಅಲ್ಲ. ಆ್ಯಂಡ್ ನಿಮ್ಮ ಖಾಸಗಿತನನ ಯಾಕೆ ಇನ್ನೂ ಮುಚ್ಚುಮರೆ ಮಾಡ್ತೀರಿ? ನೀವು ಟ್ರಾನ್ಸ್ಪರೆಂಟ್ ಆಗಿದ್ದಾಗ ನಂಬಿಕೆ ಜಾಸ್ತಿ ಬರುತ್ತೆ. ಯಾವಾಗ? ನೀವು ಕರೆಕ್ಟ್ ಆಗಿದ್ದಾಗ. ಬಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮೊಬೈಲ್ ಆಗಲಿ, ಅವರ ಪರ್ಸನಲ್ ಲೈಫ್ ಅಂತ ಏನು ಸೈಡಲ್ಲೇ ಇರ್ತಾರೆ, ನಿಮಗೆ ಹೇಳಿದ್ದೀರಾ ಜೊತೆಗಿರೋ ಪಾರ್ಟ್ನರ್ಗಳಿಗೆ, ನೀವು ಪಾರ್ಟ್ನರ್ ಜಸ್ಟ್ ಹೆಸರಿಗೆ ಮಾತ್ರ ಆಗ್ಬಿಡ್ತೀರಿ. ನಾನು ಇದನ್ನು ಯಾರೋ ನೆಗೆಟಿವ್ ತುಂಬಬೇಕು ಅಂತ ಹೇಳ್ತಿಲ್ಲ. ಯಾರು ಹೆಂಗೆ ಮಾಡ್ತಾರೆ ಅವರಿಗಿದು ಏನದು ಎಲ್ಲೋ ಒಂದು ಕಡೆ ಪಾಯಿಂಟ್ ಮಾಡುತ್ತೆ. ಅವರಿಗೆ ನನ್ನ ಮೇಲೆ ಕೋಪ ಬರುತ್ತೆ. ಏನು ನೀವು ಹಿಂಗೆ ಹೇಳ್ತಿದ್ದಾನೆ, ನನ್ನ ವಿಚಾರಗಳು ಮನೆಗೆ ಗೊತ್ತಾಗುತ್ತೆ, ಜಗಳ ಮಾಡ್ತಾರೆ ಅಂತ ಅವ್ರಿಗೆ ಅನ್ನಿಸ್ಬೋದು ಎಲ್ಲೋ ಒಂದು ಕಡೆಗೆ. ಅವ್ರಿಗೆ ಅನ್ನಿಸ್ಬೋದು. ಆ್ಯಂಡ್ ಇದು ಅದರಿಂದ ನನಗೆ ಬಂದು ಯಾರೋ ಬ್ಯಾಡ್ ಕಮೆಂಟ್ ಹಾಕ್ಬೋದು. ಡೋಂಟ್ ಮ್ಯಾಟರ್. ನನಗೆ ಯಾರಿಗೂ ಹಂಗಿದ್ದವ್ರೆ ತಾನೇ ಇಲ್ಲಿ ಮಾಡೋಕ್ಕೆ ಸಾಧ್ಯ, ಅವ್ರಿಗೆ ತಾನೇ ನೋವಾಗೋಕ್ಕೆ ಸಾಧ್ಯ. ಚೆನ್ನಾಗಿದ್ದೀರ ಅಂದಮೇಲೆ ನೀವು ಬ್ಯಾಡ್ ಕಮೆಂಟ್ ಹಾಕೋ ನೆಸೆಸಿಟಿ ಇಲ್ಲ. ಬಟ್ ಭಾಳ ಕಡಿಮೆ ಆ ಥರ ಹಾಕೋದು, ಬುದ್ಧಿವಂತರೆಲ್ಲ ಹಾಕೋದಿಲ್ಲ ಆ್ಯಕ್ಚುಲಿ. ಹಾಕೋದ್ರಿಂದ ನಿಮ್ಮ ಮನಸ್ಥಿತಿ, ವ್ಯಕ್ತಿತ್ವ ಅಲ್ಲಿ ಗೊತ್ತಾಗುತ್ತೆ ಅಷ್ಟೇ. ನಾನೇನೋ ತಲೆನೂ ಕೆಡಿಸ್ಕೊಳ್ಳಲ್ಲ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ವರ್ತನೆ ಏಕಾಏಕಿ ಬದಲಾಗ್ತಾ ಇರುತ್ತೆ. ಅಂದರೆ ತುಂಬ ಕಿರ್ಚಾಡೋದು, ತುಂಬ ಜಗಳ ಮಾಡುವಂಥದ್ದು, ಸಣ್ಣ ಸಣ್ಣ ವಿಚಾರಗಳಿಗೆ ಮೊದಲು ಹಾಗಿರಲಿಲ್ಲ, ಏಕಾಏಕಿ ಸಿಟ್ಟು ಮಾಡೋದು, ಸಮಯನೇ ಕೊಡದೆ ಅವ್ರ ಪಾಡಿಗೆ ಅವ್ರು ಎಲ್ಲೆಲ್ಲೋ ಇದ್ಬಿಡೋದು, ಇಂಟ್ರೆಸ್ಟ್ ಕೊಡದೆ ಇರೋದು, ಇದೆಲ್ಲ ಬದಲಾವಣೆಗಳು ಕಾಣ್ತಿರುತ್ತೆ. ಮೊದಲು ಹಾಗಿರಲಿಲ್ಲ. ಸರ್ವಸ್ವ ಅಂತ ಇದ್ದವರು ಈಗ ಏನು ಮ್ಯಾಟ್ರಿಲ್ಲ, ಸರ್ವಸ್ವ ಅಂತಾನೆ ಬದುಕ್ತಾ ಇದ್ರು ಇಲ್ಲಿ ತನಕನೂ ಕೂಡ. ಏನೂ ಇಲ್ಲ ಆ್ಯಕ್ಚುಲಿ, ಯಾವ ಸರ್ವಸ್ವನೂ ಇಲ್ಲ. ಅಷ್ಟು ಬದಲಾವಣೆಗಳು ಅವರಲ್ಲಿ ಕಾಣ್ತಾ ಇರತ್ತೆ ನಿಮಗೆ ಜೊತೆಗಿದ್ದವ್ರಿಗೆ. ಅಂದರೆ ಅವ್ರ ಪಾಡಿಗೆ ಅವರು ಮೊಬೈಲಲ್ಲಿ ಇದ್ಬಿಡೋದು, ಅವ್ರ ಪಾಡಿಗೆ ಅವರು ಬೇರೆ ಯಾರ್ದೋ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡ್ತಾ ಕೂತ್ಕೊಂಡ್ಬಿಡೋದು, ಅವ್ರ ಪಾಡಿಗೆ ಅವರೆಲ್ಲೋ ಒಂದು ಕಡೆ ಸಮಯನ ಸ್ಪೆಂಡ್ ಮಾಡೋದು, ಹೊರಗಡೆ ಎಲ್ಲ ಹೋಗ್ಬಿಡೋದು, ಈ ಥರದ್ದೆಲ್ಲ ನಡೀತಾ ಇರತ್ತೆ. ಆ್ಯಂಡ್ ಡ್ರೆಸ್ಸಿಂಗಲ್ಲಿ ಬದಲಾವಣೆಗಳು ಕಾಣ್ತಾ ಇರತ್ತೆ. ಸೊ ಇದೆಲ್ಲ ಇರಬೇಕಾದ್ರೆ ಮೊದಲು ಇದ್ದಿದ್ದು ನೀವೇ ಈಗ ಬೇರೆ ಇದ್ದಾಗ ಡೆಫಿನೆಟ್ಲಿ ಅವ್ರಿಗೆ ಜೊತೆಗಿದ್ದವ್ರಿಗೆ ಬರಲ್ವಾ ಅನುಮಾನ? ಇದೇ ಪಾಯಿಂಟ್ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾತು ಮತ್ತು ಕೆಲಸ ಹೊಂದಿಕೆ ಆಗೋದಿಲ್ಲ. ಅವ್ರು ಮಾತಾಡ್ತಿರೋದೇನು, ಮಾಡ್ತಕ್ಕಂಥ ಕೆಲಸ ಏನು. ತುಂಬ ಚೆನ್ನಾಗಿ ನೋಡ್ಕೋತೀನಿ, ಅರ್ಥ ಮಾಡ್ಕೋತೀನಿ ಅಂತ ಹೇಳ್ತಾರೆ, ಮಾತಾಡ್ತಾರೆ, ಅವರು ಮಾಡುವಂಥ ಕೆಲಸ ಇದೆಯಲ್ಲ ಮ್ಯಾಚ್ ಆಗ್ತಿರಲ್ಲ. ಅದು ಟ್ರಿಗರ್ ಆಗುತ್ತೆ ನೋಡ್ತಿದ್ದಂಗೆ, ಏನು ಇವ್ನು ಹಿಂಗೆ ಮಾತಾಡ್ತಾನೆ ಮತ್ತು ಹಿಂಗೆ ಮಾಡ್ತಾನೆ, ಅದು ಬರ್ತಾ ಇರೋದು. ಏನು ಇವಳು ಹಿಂಗೆ ಮಾತಾಡ್ತಾಳೆ ಹಿಂಗೆ ಅಂದರೆ ಏನಾಗುತ್ತೆ, ನೀವು ಮಾತಾಡ್ತಿರೋದಕ್ಕೂ ನೀವು ನಡ್ಕೊಳ್ತಿರೋದಕ್ಕೂ ಮಾಡೋ ಕೆಲಸಕ್ಕೂ ಈಕ್ವಾಲಿಟಿ ಇದ್ದಾಗ ನಂಬ್ತಾರೆ. ಮಾಡೋದೆಲ್ಲ ಕೆಟ್ಟ ಕೆಲಸ ಆಗಿ ಹೇಳೋದೆಲ್ಲ ಸುಳ್ಳಾಗ್ಬಿಟ್ಟು ಮಾತ್ರ ಬೆಣ್ಣೆ ತೆಗೆದಂಗೆ ಇದ್ಬಿಟ್ರೆ ಏನಾಗುತ್ತೆ, ಯಾರು ತಾನೇ ನಂಬ್ತಾರೆ? ಅವರು ಬುದ್ಧಿವಂತರು ತಾನೆ, ನೀವಷ್ಟೇ ಬುದ್ಧಿವಂತರಲ್ಲ, ಅವ್ರಿಗೂ ಬುದ್ಧಿ ಇದೆ. 100% ಗೊತ್ತಾಗತ್ತೆ, ಅನುಮಾನ ಪಟ್ಟೆ ಪಡ್ತಾರೆ, ಜಗಳನೂ ಮಾಡ್ತಾರೆ. ಸೊ ಅದು ಬರಬಾರ್ದು ಅಂದರೆ ಇಬ್ರು ಕೂತ್ಕೊಳ್ಳಿ,
ಅದೇ ಕೆಲಸ ಅವ್ರು ಮಾಡಿದಾಗ ನಿಮಗೆ ಕೋಪ ಬರುತ್ತಲ್ಲ, ಆಸ್ ಯೂಶುವಲ್ ಅವ್ರಿಗೂ ಕೋಪ ಬರುತ್ತೆ. ಅದೇ ಸೊ ಕೇಳ್ತಾ ಇದೆ, ನಿಮ್ಮ ಮೇಲೆ ರೈಟ್ಸ್ ಇದೆ, ಶೋ ಅದಕ್ಕೋಸ್ಕರ ಕೇಳ್ತಾರೆ. ರೈಟ್ಸ್ ಇಲ್ಲ ಅಂದಿದ್ರೆ ಕೇಳೋಕ್ಕೆ ಹೋಗ್ತಿರ್ಲಿಲ್ಲ ಅವರು. ಓಕೆ, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ, ನಿಮ್ಮ ಲವರ್ ಕೇಳಬೇಕಾಗತ್ತೆ. ಅಂತ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಪ್ರಶ್ನೆಗಳಿಗೆ ಕೋಪದಿಂದ ತಪ್ಪಿಸ್ಕೊಳ್ಳೋಕೆ ಉತ್ತರ ಕೊಡ್ತಾರೆ. ನೀವೇನಾದ್ರು ಕರೆಕ್ಟಾಗಿ ಪ್ರಶ್ನೆ ಕೇಳಿದಾಗ ತಪ್ಪಿಸ್ಕೊಬೇಕಲ್ಲ ಅವರು, ನಿಮ್ಮಲ್ಲಿ ಎತ್ಕಟ್ಟಬೇಕಲ್ಲ. ಕೋಪ ಮಾಡ್ತಾರೆ, ಸಿಕ್ಕಾಪಟ್ಟೆ ಬಾಯಿ ಮಾಡ್ತಾರೆ, ಚೀರಾಡ್ತಾರೆ. ಅವಶ್ಯಕತೆ ಇಲ್ಲ ಚೀರಾಡೋದು, ಬಾಯಿ ಮಾಡೋದು. ಇರೋದನ್ನ ನೇರವಾಗಿ ಹೇಳಿದರೆ ಆಗೋಗಿರೋದು, ಇಲ್ಲ ತಪ್ಪನ್ನು ಒಪ್ಕೊಂಡ್ಬಿಟ್ರೆ ಮುಗಿದೋಗಿರೋದು. ನೆಕ್ಸ್ಟ್ ಹಂಗೆ ಆಗಬಾರ್ದು. ಹಂಗೆ ಆಗಬೇಡಿ, ಚೆನ್ನಾಗಿರಿ. ವೆರಿ ಸಿಂಪಲ್. ಅದೇ ಕೆಲಸ ಅವ್ರು ಮಾಡಿದಾಗ ನಿಮಗೇನು ಕೋಪ ಬರುತ್ತೆ? ಆ್ಯಸ್ ಯೂಶುವಲ್ ಈ 5 ಲಕ್ಷಣಗಳು ಏನಿದೆಯಲ್ಲ, ನೋಡ್ತಿರೋಲ್ಲ ನಾನು ಹೇಳೋದು, ಮೋಸ ಹೋಗುವಂಥ ಸಿಚುವೇಶನಲ್ಲಿ ಮಾತ್ರ ಈ ಸಿಗ್ನಲ್ಗಳು ಬರುತ್ತೆ. ಸೊ ವಿಡಿಯೋ ನೋಡಿದವರಿಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ, ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಅಗೇನ್ ಹೇಳ್ತೀನಿ, ವಾಟ್ಸಪ್ ಚಾನಲ್ ಇದೆ. ಸೊ ಅಲ್ಲಿ ನಿಮಗೆ ಡೈಲಿ ಬೇಸಿಸ್ ಮೇಲೆ ಟಿಪ್ಸ್ಗಳು ಸಿಗುತ್ತೆ, ಪೋಸ್ಟ್ಗಳು ಸಿಗುತ್ತೆ, ಆ್ಯಂಡ್ ಗ್ರೂಪ್ ಕೋಚಿಂಗ್ ಬಗ್ಗೆ ನಿಮಗೆಲ್ಲ ಡೀಟೇಲ್ ಆಗಿ ಸಿಗುತ್ತೆ. ಸೊ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಜೈ ಕಾರ್ಪೊರೇಟ್ ಕೋಚ್ ಅಂತೇಳಿ ಹೊಸದಾಗಿ ಚಾನಲ್ ಶುರು ಮಾಡಿದ್ದೀನಿ. ಸೊ ಭಾಳ ಕಡಿಮೆ ಇದೆ ಅಲ್ಲಿ ಸಬ್ಸ್ಕ್ರೈಬರ್, 8 ಇದ್ದಾರೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.